ದೇವೇಗೌಡರ ಮಾತುಗಳಲ್ಲಿ ಜಿಟಿ ದೇವೇಗೌಡರ ಮಾತಿಗೆ ಇದೀಗ ರೇವಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಜಿಟಿ ದೇವೇಗೌಡರನ್ನ 2017ರಲ್ಲೇನೆ ಅರೆಸ್ಟ್ ಮಾಡಿಸಲಿಕ್ಕೆ ಕಾಂಗ್ರೆಸ್ನವರು ಪ್ಲಾನ್ ಮಾಡಿದ್ರು ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಾಂಬ್ ಸಿಡಿಸಿದ್ದಾರೆ. 2017ರಲ್ಲೇ ಜಿಟಿಡಿ ಬಂಧನಕ್ಕೆ ಎಲ್ಲಾ ರೀತಿಯ ತಯಾರಿ ಆಗ್ಬಿಟ್ಟಿತ್ತು. ಇದ್ರ ಬಗ್ಗೆ ಅವತ್ತು ಪೊಲೀಸ್ ಅಧಿಕಾರಿಯೇ ಹೇಳಿದ್ರು ಅಂತ ರೇವಣ್ಣ ಮಾತನಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಗುಟ್ಟೂರು ಹಾಕಿದ್ದಕ್ಕೆ ಹೆದರಿ ಸುಮ್ಮನಾದ್ರೂ ಇಲ್ಲದೆ ಹೋದ್ರೆ ಯಾವತ್ತೂ ಅರೆಸ್ಟ್ ಆಗಿ ಹೋಗ್ತಾ ಇದ್ರು ಜಿಟಿ ದೇವೇಗೌಡರು ಅನ್ನೋ ಹೇಳಿಕೆ ನೀಡಿದ್ದಾರೆ ಎಚ್.ಡಿ. ರೇವಣ್ಣ. ದೇವೇಗೌಡರಿಗೆ ಕಳೆದ 62ರಿಂದ ರಾಜಕೀಯದಲ್ಲಿ ಏಳು ಬೀಳು ಎಲ್ಲ ನೋಡಿದ್ದಾರೆ. ಕುಮಾರಣ್ಣ ನೋಡಿದ್ದಾರೆ, ದೇವೇಗೌಡರು ನೋಡಿದ್ದಾರೆ. ನಮ್ಮ ಪಕ್ಷ ಮುಗಿಸೋಕ್ಕೆ ಯಾರ ಕೈಲೂ ಆಗಲ್ಲ. ಈಗ ಉದಾಹರಣೆಗೆ ಹೇಳಿದ್ರೆ 2004 ಒಂದು ನಾವು ಜೀವನದಲ್ಲಿ ಒಂದು ತಪ್ಪೇನು ಮಾಡಿದ್ದೀವಿ ಅಂದರೆ, ಕುಮಾರಸ್ವಾಮಿಯರ ಮೋದಿ ಮಾತು ಕೇಳಿದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಾನು ದೇವೇಗೌಡರು ಮಾತು ಕೇಳಿದಾಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಕುಮಾರಣ್ಣ ಮೋದಿ ಮಾತು ಕೇಳಿದರೆ ರಾಜಕೀಯನೇ ಬೇರೆ ಥರ ದಿಕ್ಕಿಗೆ ಹೋಗೋದು. 2 ಸಾರಿ ಒಂದು 2 ನಿಮಿಷ 2004 2008ರಲ್ಲಿ ರಾಜ್ಯದ ಇತಿಹಾಸದಲ್ಲಿ 50 ವರ್ಷದ ಇತಿಹಾಸದಲ್ಲಿ 40 ಈ ರಾಜ್ಯದಲ್ಲಿ 50 ವರ್ಷ ಕಾಂಗ್ರೆಸ್ ಇತಿಹಾಸದಲ್ಲಿ 40. ನಮಸ್ಕಾರ ವೀಕ್ಷಕರೇ, ಟಾಪ್ 30ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ, ನನ್ನ ಜೊತೆ ಇದ್ದಾರೆ ಮಾನಸ. ಟಾಪ್ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ರೈಟ್, ಅದಕ್ಕೂ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳೇ ಬಿಗ್ ಟಾರ್ಗೆಟ್. ಬಾಂಗ್ಲಾದೇಶದ ಹಿಂದೂಗಳ ಕುರಿತಾಗಿ ಬ್ರೇಕಿಂಗ್ ಅಪ್ಡೇಟ್. ಇಸ್ಕಾನ್ ನಿಷೇಧಕ್ಕೆ ಬಾಂಗ್ಲಾದೇಶ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ. ಬಾಂಗ್ಲಾದೇಶ ಹೈಕೋರ್ಟ್ಗೆ ಸರ್ಕಾರ ಅರ್ಜಿ ಸಲ್ಲಿಸಿದೆ. ಇಸ್ಕಾನ್ ಮುಖಂಡ ಚಿನ್ಮಯ್ ಕೃಷ್ಣ ದಾಸ್ ಬಂಧನ ಬಳಿಕ ದೇಶಾದ್ಯಂತ ಗಲಾಟೆ ಉಂಟಾಯಿತು. ಇಸ್ಕಾನ್ ಧಾರ್ಮಿಕ ಮೂಲಭೂತವಾದಿ ಸಂಘಟನೆ ಅಂತ ಬಾಂಗ್ಲಾದೇಶ ಸರ್ಕಾರ ಹೇಳ್ತಾ ಇದೆ. ಇಸ್ಕಾನ್ ವಿರುದ್ಧ ಆರೋಪವನ್ನ ಹೊರಿಸಿದೆ ಬಾಂಗ್ಲಾದೇಶ ಸರ್ಕಾರ. ನೋಡಿ, ಗೊತ್ತು ವೀಕ್ಷಕರೇ ನಿಮ್ಗೆಲ್ರಿಗೂ ಇಸ್ಕಾನ್ ಏನು ಅಂತ. ಬೆಂಗಳೂರಿನಲ್ಲೂ ಕೂಡ ಇಸ್ಕಾನ್ ಇದೆ. ಧಾರ್ಮಿಕ ಮೂಲಭೂತವಾದಿ ಸಂಘಟನೆ ಅಂತ ಇಸ್ಕಾನ್ ಅನ್ನ ಹೇಳ್ಬಿಟ್ರೆ ಎಲ್ಲೋಗ್ಬೇಕು? ಬಾಂಗ್ಲಾದೇಶ ಸರ್ಕಾರ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ? ಬಾಂಗ್ಲಾದೇಶದಾದ್ಯಂತ ಹಿಂದೂ ದೇವಸ್ಥಾನಗಳ ಮೇಲೆ ಆಗಾಗ ದಾಳಿ ಆಗ್ತಾನೆ ಇರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಅದು ಅತ್ಯಂತ ಹೆಚ್ಚಾಗಿರೋದನ್ನ ಕಾಣ್ತಾನೆ ಇದೀವಿ. ಇದೀಗ ಇಸ್ಕಾನ್ ಅನ್ನ ಅಲ್ಲಿ ನಿಷೇಧ ಮಾಡಬೇಕು ಅಂತ ಬಾಂಗ್ಲಾದೇಶ ಸರ್ಕಾರ ಹೊರಟಿದೆ. ಏನ್ ಹೇಳ್ತಾ ಇದೆ ಅದು ಅಂತಂದ್ರೆ, ಇಸ್ಕಾನ್ ಮೂಲಭೂತವಾದಿ ಸಂಘಟನೆ ಅನ್ನೋಂಥದ್ದನ್ನ ಹೇಳ್ತಾ ಇದೆ. ಹೀಗಾದ್ರೆ ಹೇಗೆ ಅನ್ನೋ ಪ್ರಶ್ನೆ. ಯಾಕಂತಂದ್ರೆ ಇಸ್ಕಾನ್ ಜಗತ್ತಿನಾದ್ಯಂತ ಇದೆ. ಅದೊಂದು ಅಂತಾರಾಷ್ಟ್ರೀಯ ಸಂಘಟನೆ. ಇಡೀ ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ಒಂದು ಕೃಷ್ಣ ಭಕ್ತಿಯ ಚಳುವಳಿಗೆ ಸಂಬಂಧಪಟ್ಟಂತ ಒಂದು ಸಂಘಟನೆ. ಅದನ್ನ ಇವರು ಮೂಲಭೂತವಾದಿ ಸಂಘಟನೆ ಅಂತ ಹೇಳಿ ಬ್ಯಾನ್ ಮಾಡಕ್ಕೆ ಹೊರಟಿದೆ ಬಾಂಗ್ಲಾದೇಶ ಸರ್ಕಾರ. ಬಹಳ ಸ್ಪಷ್ಟವಾಗಿ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿನ ಮೈನಾರಿಟಿ ಹಿಂದೂಗಳು, ಅವರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆಯಾ ಅನ್ನೋ ದೊಡ್ಡ ಪ್ರಶ್ನೆ ಈಗ ಎದ್ದಿದೆ. ಇಸ್ಕಾನ್ ಮುಖಂಡ ಚಿನ್ಮಯ್ ಕೃಷ್ಣ ದಾಸ್ ಅವರನ್ನ ಬಂಧಿಸಿದ ನಂತರದಲ್ಲಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳು ಸಿಡಿದೆದ್ದಿದ್ದಾರೆ. ಈಗ ಇಸ್ಕಾನ್ ಅನ್ನ ಬ್ಯಾನ್ ಮಾಡೋದಕ್ಕೆ ಅಲ್ಲಿನ ಸರ್ಕಾರ ಹೊರಟಿದೆ, ನಿಷೇಧ ಮಾಡೋದಕ್ಕೆ ಹೊರಟಿದೆ. ತುಮಕೂರಿನ ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಬ್ರೋಕರ್ ಹಾವಳಿ ಸಿಕ್ಕಾಪಟ್ಟೆ ಹೆಚ್ಚಾಗಿರೋ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಏಕಾಏಕಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ತುಮಕೂರಿನ BH ರಸ್ತೆಯಲ್ಲಿರೋ ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ SP ಲಕ್ಷ್ಮೀನಾರಾಯಣ್ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಆರ್ಟಿಒ ಕಚೇರಿ ಸುತ್ತ ರೌಂಡ್ ಅಪ್ ಮಾಡಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. 2 DYSP 3 ಇನ್ಸ್ಪೆಕ್ಟರ್ಗಳು ದಾಳಿ ನಡೆಸಿದ್ದಾರೆ. ಸಿಕ್ಕಾಪಟ್ಟೆ ಏಜೆಂಟ್ಗಳ ಹಾವಳಿ ಅಲ್ಲಿ ಅಂತ. ಈ ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಡೋದಕ್ಕೆ 1000 ರೂಪಾಯಿ ತಗೊಂಡು
ಯೋಗ್ಯತೆ ಇರುವವ್ರಿಗೂ ಇಲ್ಲದಿರೋರ್ಗೂ ಎಲ್ಲರಿಗೂ ಡಿಸರ್ವಿಂಗ್ನೆಸ್ ಇದೆಯೋ ಇಲ್ವೋ ಒಟ್ಟಿನಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಡೋಂಥದ್ದು ಇಂಥದ್ದೆಲ್ಲ ಸಾಕಷ್ಟು ನಡೀತಾ ಇರೋದ್ರ ಹಿನ್ನೆಲೆಯಲ್ಲಿ ಈಗ ತುಮಕೂರು RTO ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೀತಾ ಇದೆ. ಸಿಕ್ಕಾಪಟ್ಟೆ ಹಣ ಜನಗಳಿಂದ ಪೀಕ್ತಾ ಇದ್ದಂತಹ ಏಜೆಂಟ್ಗಳು, ಹಾಗಾಗಿ ಈಗ ಲೋಕಾಯುಕ್ತ ದಾಳಿ ನಡೆದಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಜಗದೀಶ್ ಕನೆಕ್ಟ್ ಆಗಿದ್ದಾರೆ ಫೋನ್ನಲ್ಲಿ. ಜಗದೀಶ್, RTO ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ಮಾಡುವಂಥ ಪರಿಸ್ಥಿತಿ, ಸೊ ಏನು ಸಮಸ್ಯೆ ಆಗಿತ್ತು? ಎಷ್ಟರ ಮಟ್ಟಿಗೆ ಏಜೆಂಟ್ಗಳ ಹಾವಳಿ ನಡೀತಾ ಇತ್ತು? ಈಗೇನು ನಡೀತಾ ಇದೆ? ಶ್ರೀಲಕ್ಷ್ಮಿ, ತುಮಕೂರಿನಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು RTO ಕಚೇರಿಗಳ ಮೇಲೆ ಏಕಾಏಕಿ ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇವತ್ತು 3 ಕಡೆ ಒಟ್ಟು ಆ ದಾಳಿ ಕೂಡ ಆಗಿರ್ತಕ್ಕಂಥದ್ದು. ತುಮಕೂರು ಮತ್ತೆ ತಿಪಟೂರು ಹಾಗೂ ಮಧುಗಿರಿ RTO ಕಚೇರಿ ಮೇಲೆ ಏಕಕಾಲದಲ್ಲಿ ಆ ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ತುಮಕೂರು ಲೋಕಾಯುಕ್ತ SP ಲಕ್ಷ್ಮೀನಾರಾಯಣ ಅವರ ಒಂದು ನೇತೃತ್ವದಲ್ಲಿ 3 DYSPಗಳು ಮತ್ತು 6 ಜನ ಇನ್ಸ್ಪೆಕ್ಟರ್ಗಳ ಒಂದು ನೇತೃತ್ವದಲ್ಲಿ ಈಗ ದಾಳಿಯನ್ನು ನಡೆಸಿ ಈಗ ಪರಿಶೀಲನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ RTO ಕಚೇರಿಗಳಲ್ಲಿ ಸಾಕಷ್ಟು ಬ್ರೋಕರ್ಗಳ ಹಾವಳಿ ಕೂಡ ಹೆಚ್ಚಾಗಿದೆ, ಮತ್ತೆ ಯಾವುದೇ ಕೆಲಸಗಳು ಬೇಗ ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ ಅನ್ನೋದು ಸಾಕಷ್ಟು ದೂರು ಕೂಡ ಲೋಕಾಯುಕ್ತ ಕಚೇರಿ ಕೂಡ ಬಂತು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಏಕಾಏಕಿಯಾಗಿ ದಾಳಿಯನ್ನು ನಡೆಸಿ ಈಗ ಪರಿಶೀಲನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ತುಮಕೂರಿನ ಒಂದು RTO ಕಚೇರಿಯಿಂದ RTO ಕಚೇರಿಯ ಸುತ್ತಲೂ ಕೂಡ ಒಂದು ಏನು ರೌಂಡ್ ಅಪ್ ಮಾಡಿ ಈಗ ಯಾರನ್ನೂ ಬ್ರೋಕರ್ ಒಳಗಡೆ ಇದ್ದು ಅವರೆಲ್ಲರೂ ಕೂಡ ಹಿಡಿದು ಈಗ ಪರಿಶೀಲನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಬೆಳಗ್ಗಿಂದಲೂ ಕೂಡ ಈಗ ನಿರಂತರವಾಗಿ ಈಗ ಪರಿಶೀಲನೆ ಕೂಡ ನಡೆದಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ. ಉಳಿದ ಸುದ್ದಿಯನ್ನ ನೋಡ್ತಾ ಹೋಗೋಣ. ಟಾಪ್ 30ಯಲ್ಲಿ ಅನುದಾನ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದ ಶಾಸಕ ಗವಿಯಪ್ಪ ಹೇಳಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರ ಮತ್ತು ಪಕ್ಷ ಗ್ಯಾರಂಟಿ ನಿರ್ಧಾರ ತೆಗೆದುಕೊಂಡಿದೆ. ಶಾಸಕರು ಅನುದಾನ ಕೇಳಲಿ, ಅದರಲ್ಲಿ ತಪ್ಪಿಲ್ಲ. ಈಗ ನಮ್ಮ ಬಜೆಟ್ 3.71 ಲಕ್ಷಕ್ಕೆ ಹೋಗಿದ್ದೇವೆ ಎಂದರು. ಅನುದಾನಕ್ಕೆ ಯಾವುದೇ ತೊಂದರೆ ಆಗಲ್ಲ ಅಂತ ಪರಮೇಶ್ವರ್ ಹೇಳಿದರು. ಅದು ಕೇಳೋದ್ರಲ್ಲಿ ತಪ್ಪಿಲ್ಲ. ಯಾವುದೇ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ನನ್ನನ್ನು ಸೇರಿಸ್ಕೊಂಡು ನಾನು ಕೇಳ್ತೀನಿ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ. ಅದರಲ್ಲಿ ಏನು ತಪ್ಪಿಲ್ಲ, ಕೇಳಲಿ. ಅದು ಕೇಳೋದ್ರಲ್ಲಿ ತಪ್ಪಿಲ್ಲ. ಯಾವುದೇ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ನನ್ನನ್ನು ಸೇರಿಸ್ಕೊಂಡು ನಾನು ಕೇಳ್ತೀನಿ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ. ಅದರಲ್ಲಿ ಏನು ತಪ್ಪಿಲ್ಲ, ಕೇಳಲಿ. ಅದು ಕೇಳೋದ್ರಲ್ಲಿ ಕಾಂಗ್ರೆಸ್ಗೆ ಬೇರೆ ಶಾಸಕರು ಬರ್ತಾರೆ ಅನ್ನೋ CP ಯೋಗೇಶ್ವರ ಹೇಳಿಕೆಗೆ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. CP ಯೋಗೇಶ್ವರ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಸರ್ಕಾರದಲ್ಲಿ ಈಗಾಗಲೇ 138 ಶಾಸಕರು ಇದ್ದಾರೆ, ಸರ್ಕಾರ ಭದ್ರವಾಗಿರತ್ತೆ, ಆ ಒಂದು ಭಾವನೆಯಿಂದ ಹೇಳಿರಬಹುದು ಅಂತ ಹೇಳಿದ್ರು. ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಚುನಾವಣೆ ಆದಮೇಲೆ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಈಗ 138 ಸ್ಥಾನಕ್ಕೆ ಹೋಗಿದೆ. ಸುಭದ್ರವಾದ ಸರ್ಕಾರ ಇದು ಆಗುತ್ತೆ ಅಂತೇಳಿ ಇದೆ ಅಂತೇಳಿ ಅವ್ರಿಗೆ ಆ ಭಾವನೆ ಅನಿಸಿರ್ಬೋದು. ಆದರೆ ಯಾರಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಥವಾ ನಾಳೆನೋ ನಾಡ್ದೋ ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ತಾರೆ ಅನ್ನೋದೆಲ್ಲ ಇದು ಟೂ ಅರ್ಲಿ ಟು ಪ್ರೆಡಿಕ್ಟ್. ಬೆಳಗಾವಿಯಲ್ಲಿ ನಡೆಯಲಿರೋ ಚಳಿಗಾಲದ ಅಧಿವೇಶನದ ಹಿನ್ನೆಲೆಯಲ್ಲಿ JDS ನಾಯಕರು ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ.